ಜೈ ಶ್ರೀರಾಮ್, ರಾಧೆ ರಾಧೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೆಂಗಿದ್ರಿ? ಚಲೋ ಇದ್ರಿ ಅಂತ ಅನ್ಕೋತೀನಿ ರೀ ಫ್ರೆಂಡ್ಸ. ನಾನು ಚಲೋ ಇದ್ದೀನಿ ನೋಡ್ರಿ. ಬರ್ರಿ ಫ್ರೆಂಡ್ಸ್, ಇವತ್ತಿನ ಬ್ಲಾಗ ಸ್ಟಾರ್ಟ್ ಮಾಡಮಂತ. ಇವತ್ತು ನೋಡ್ರಿ, ಬೆಳಗ್ಗೆ ಇವತ್ತು ಯಾವಾರ ಅಂತಂದ್ರೆ ಗುರುವಾರ ಅದ ರೀ ಫ್ರೆಂಡ್ಸ. ಬೆಳಗ್ಗೆ ಹುಡುಗ ಸ್ಕೂಲಿಗೆ ಕಳಿಸ್ಮ್ಯಾಗ ಮನೆಗೆ ಬಂದೇನಿ. ಫುಲ್ ನೆಗಡಿ ಆಗ್ಯದ್ರಿ ಫ್ರೆಂಡ್ಸ್. ನನಗೆ ಮನೆಗೆ ಬಂದು ಒಟ್ಟು 6 ಗಂಟೆಗೆ ಹೋಗಿನ್ರಿ. 9:30 ಮನೆಗೆ ಬಂದು 6:30 ಹೋಗಿನ್ರಿ. ಮನೆಯಿಂದ 9:30 ಬಂದಿನಿ. ಯಾಕೆ ಲೇಟ್ ಆಯ್ತು, ಒಂದು ಸ್ವಲ್ಪ ಸಾಮಾನ್ಯ ಥರ ಇದ್ದು ಹಂಗಾಗಿ ಲೇಟ್ ಆಯ್ತು ಬರ್ಲಿಕ್ಕೆ. ಏನೈತೆ ಅದನ್ನು ತೋರಿಸ್ತೀನಿ ರೀ. ಮನೆ ಇಲ್ಲಿ ಬಂದ್ಮ್ಯಾಗ ಮೊದಲು ಕೆಲಸ ಮಾಡ್ಕೊಂಡ್ರೆ ಮನೆ ಸ್ವಚ್ಛ ಮಾಡ್ಕೊಂಡ್ರೆ ಮನೆ ಭಾಳ ಅಂದ್ರೆ ಭಾಳ ಗದಳಾಗಿತ್ತು ರೀ ಫ್ರೆಂಡ್ಸ್. ಹೊಲಸಾಗಿತ್ತು. ಮನೆ ಸ್ವಚ್ಛ ಇಟ್ಟರೆ ನಂಗೆ ಇದು ಆಗಂಗಿಲ್ಲ ರೀ. ಸಾರಿ, ಮನೆಗೆ ಗಾಣಿ ಇತ್ತಲ್ರಿ, ಮನ್ಸಿಗೆ ಸಮಾಧಾನ ಇರಲ್ಲ ರೀ. ಯಾವುದೇ ಹೆಣ್ಮಗಳಿಗೆ ಆದರೂ ಮನೆಗೆ ಗಾಣಿ ತಂದ್ರೆ ಮನ್ಸಿಗೆ ಸಮಾಧಾನ ಇರಲ್ಲ ರೀ. ಮನೆ ಸ್ವಚ್ಛ ಇರಬೇಕು. ತೋರಿಸ್ತೀನಿ ಅಡುಗೆ ಫ್ರೆಂಡ್ಸ್. ಅದಕ್ಕೆ ಲಾಗನ್ನ ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ. ಮನೆಯೆಲ್ಲ ಸ್ವಚ್ಛ ತೊಳ್ಕೊಂಡೇನಿ ರೀ. ಪರಿಸ್ಥಿತಿ ತೊಳ್ಕೊಂಡು ಕಿಚನ್ ಕಟ್ಟಿ ಅದೆಲ್ಲ ಆಗ್ಯದ. ಮತ್ತು ಈ ಕಡೆ ಎಲ್ಲ ಅದಕ್ಕೆ ಭಾಳ ಲೇಟ್ ಆಯ್ತು ರೀ. ಒಟ್ಟು ಹೊಲಸು ಭಾಳ ಆಗೈತೆ ರೀ ಫ್ರೆಂಡ್ಸ. ಇದೆಲ್ಲ ಅದ ನೋಡ್ರಿ. ಇಲ್ಲೆಲ್ಲ ಗದಳ ಹುಡುಗರು ಏನು ಮಾಡ್ತಾರೆ, ನಮಗೆ ಬಂದು ಅವನ್ನ ತೊಗೊಳೋಣ ಒಂದು ಒಕ್ಕಟ್ಟು ನೋಡಿ ಪುಸ್ತಕ ಇಟ್ಟೆಲ್ಲ ನೀಟಾಗಿ ಇಡ್ತೀನಲ್ರಿ ಅವರು. ಮತ್ತೆ ತೆಗೆನ ಒಕ್ಕಟ್ಟು ಬಿಡ್ತಾರೆ, ತೆಗೆದ ಒಕ್ಕತ್ತು ಬಿಡ್ತಾರೆ. ಇಲ್ಲೆಲ್ಲ ಗದ ಇಟ್ಟು ಬಿಡ್ತಾರೆ ಒಬ್ಬರನ್ನ. ಇಲ್ಲಿ ಏನೋ ಚಂದ ನೀಟಾಗಿ ಇಟ್ಟಿರ್ತೀನಿ, ಮತ್ತೆ ಹೊಲಸು ಮಾಡ್ತಾರೆ ಅವ್ರು. ಅವ್ರ ಕೆಲಸನೇ ಅದೇ ಅದ ರೀ ಫ್ರೆಂಡ್ಸ. ಒಟ್ಟು ಎಲ್ಲ ಸ್ವಚ್ಛ ಮಾಡ್ಕೊಂಡು ನಮ್ಮ ಕೆಲಸ ಏನು ಸ್ವಚ್ಛ ಮಾಡೋದು, ಅವ್ರದ್ದು ಎಲ್ಲ ಗದಳ ಮಾಡೋದ್ರಿ ಫ್ರೆಂಡ್ಸ್. ಇಷ್ಟೆಲ್ಲ ಮಾಡೋಕೆ ನಂಗೆ ಲೇಟ್ ಆಯ್ತು. ಇಲ್ಲ ಸ್ವಲ್ಪ ಗಬಳಿ ತೊಟ್ಟು ತೆಕ್ಕೊಂಡ ಅದಕ್ಕೆ ಟೈಮ್ ಬಾರ ಆಗ್ಯದ ನೋಡ್ರಿ ಫ್ರೆಂಡ್ಸ್. ಇನ್ನು ನಾವು ಊಟ ಮಾಡಿಲ್ರಿ. ಮನ್ಯಾಗ ಗಂಡ್ಸು ಮಕ್ಳಿಗೆ ನೋಡ್ರಿ, ಯಾರು ಇಲ್ಲ ಅಂದ್ರೆ ಏನು ಹೆಂಗೆ ಬಿಡ್ತದ್ರಿ. ನಮ್ಮ ಯಜಮಾನ್ರು ಇಲ್ಲ, ಹುಡುಗರು ಇಲ್ಲ, ಈರೇಶ್ ಇಲ್ಲ, ಯಾರು ಇಲ್ಲ. ಹುಡುಗರಂತೂ ಸ್ಕೂಲ್ಗೆ ಹೋಗ್ಯಾವ. ಅವರಂತೂ ಮುಂಜಾನೆ ಜಲ್ದಿನೇ ಹೋಗ್ತಾರೆ ಫ್ರೆಂಡ್ಸ. ನಮ್ಮ ಯಜಮಾನ್ರು ಇಲ್ಲ, ಈರೇಶ್ನೂ ಇಲ್ಲ. ಇದ್ರಂದ್ರೆ ಅವರು ಇದ್ರಂದ್ರೆ ಏನು ಒಂದು ಅಡುಗೆ ಮಾಡ್ತೀನಿ, ಉಣ್ಣವ್ರೆ ನಾವು ಅಷ್ಟು ಬಂದಿರಿ. ಆತ ಈರೇಶ್ ಇದ್ದಂದ್ರೆ ಅವನು ಇದು ಮಾಡಲ್ರಿ, ಮಾಡಿ ಏನ್ರಿ ಉಣಮಂತ ತಿಂತಿದ್ನು. ಯಾರೂ ಇಲ್ಲ ರೀ. ನಮ್ಮ ಮುಂಜಾನೆ ನೋಡ್ರಿ 6 ಕೊಟ್ಟೆ ಹೋದಕ್ಕೆ ಬಂದಿರೋ ಟೈಮ್ 12 ಅಲ್ಲತ್ತದ್ರಿ. ಇನ್ನೂ ನಾವು ಊಟ ಮಾಡಿಲ್ರಿ. ಏನೇ ಮಾಡ್ಕೊಂಡು ತಿನ್ಬೇಕಂತೀನಿ. ಹುಡುಗರು ಬರ್ತಾವೆ, ಹುಡುಗರು ಬರ್ನ ಒತ್ತಟೆ ಮಾಡ್ಕೊಂಡು ತಿನ್ಬೇಕಾ ಸುಮ್ಮನೆ ಅದೇನ ಒಬ್ಬಕ್ಕಾಗನ ಮಾಡ್ಕೊಂಡು ತಿನ್ಬೇಕಂತ ಅನ್ಸಲ್ಲ ರೀ. ಒಟ್ಟ ತಿನ್ನಬೇಕಂತ ತಿನ್ನೋ ಅನ್ಸಲ್ಲ ರೀ. ನಾನು ತಿಂದಿರು ಮಾಡಿಲ್ಲ ರೀ ಫ್ರೆಂಡ್ಸ. ಯಜಮಾನ್ರದ ಮುಂಜೆ 8ಕ್ಕೆ ರೀ. ಈರೇಸಿದ್ದು ನಾವು 8ಕ್ಕೆ ಆಯ್ತು. ಹುಡುಗರು ಅವ್ರಂತೂ ಈಗಂತೂ ನಾನು ಕೈ ಸಿಗಲ್ಲಾಗ್ಯಾರ. ಯಾಕಂದ್ರೆ ಬೆಳಗ್ಗೆ 6:30 ಗಂಟೆಗೆ ಮನೆಯಿಂದ ಓದ್ತಾರೆ. ನಾಳೆ ಜಲ್ದಿ ಅಂತ ಉಣಲ್ರಿ. 6:30 ಓದ್ತಾರೆ. ಮಧ್ಯಾಹ್ನ ಬರೋನೇ ಅವ್ರ ಜೊತೆ ಊಟ ಮಾಡ್ತೀನಿ. ಈಗ ಅದಕ್ಕೆ ಗಾದಿ ದಿನಕ್ಕೆ ಕೂತಿದ್ರಿ. ಜಾಸ್ತಿ ಯಜಮಾನ್ರಂತ ಮನೆಯಾಗಿರಲ್ಲ, ಈರೇಶ್ನೇ ಇರ್ತಾನೆ. ಮನ್ಯಾಗ ಗಂಡ್ಸು ಮಕ್ಳು ಇದ್ದು ಅಂದ್ರೆ ಅದು ಇದು ಮಾಡ್ಕೊಂಡು ಏನಾದರೂ ಚಪಾತಿ ಮಾಡ್ತಿದ್ರಿ, ಪಲ್ಯ ಮಾಡ್ತಿದ್ದ, ಊಟ ಮಾಡ್ತಿದ್ದೆವು. ಯಾರು ಇಲ್ಲ ಏನು ಮಾಡ್ಕೊಂಡು ತಿನ್ಬೇಕು, ಏನೋ ಮಾಡ್ಕೊಂಡು ತಿಂದಿಲ್ಲ. ನಾ ಚಾ ಕುಡಿಬೇಕಂದ ಅದ್ರ ಕುಡಿಲಿಲ್ಲ. ಇಡ್ತಾರ ಬರೀ ಕೆಲಸ ಮಾಡ್ಕೊತ ಕೂತೀನಿ ರೀ. ಇನ್ನೇನು ಹುಡುಗರು ಬರ್ನ ಅಡುಗೆ ಮಾಡ್ತೀನಿ. ಅವ್ರಿಗೆ ಪಡ್ಡು ಮಾಡೀನಿ. ಮುಂಜಾನೆ ಪಡ್ಡು ಕಟ್ಕೊಂಡೋಗ್ಯಾರ. ಅದೇ ಮಾಡ್ಕೊಂಡು ತಿನ್ಬೇಕಂದ್ರೆ ಈಗ ಒಂದ ಮಾಡಬೇಕು, ಹುಡುಗರು ಬರ್ನ ಒಂದ ಮಾಡಬೇಕು. ಅದಕ್ಕೆ ಬೇಡ ತಿಳ್ಕೆ ಮಾಡಿಲ್ರಿ. ಹಂಗೆ ಇಟ್ಟು ನಾವು ಬರ್ನ ಮಾಡಿ ತಿನ್ಬೇಕಂತೇಳಿ ಚಿನ್ಕೇರಿ ಹೋಗಲ್ಲ. ಹೋಗಕ್ಕೆ ಊಟ ಹೋಗಲ್ಲ ಫ್ರೆಂಡ್ಸ್. ಹುಡುಗರ ಜೊತೆ ಊಟ ಮಾಡ್ಬೇಕಂದ್ರೆ ಅವರು ಬರ್ತಾರೆ, ಮಧ್ಯಾಹ್ನ ಬರ್ತಾರೆ, ಜೊತೆ ಊಟ ಮಾಡ್ತೀವಿ. ಯಾರೇ ಇದ್ರೆ ಮನೆ ಊಟ ಹೋಗ್ತಾರೆ, ಇಬ್ಬರೇ ಊಟ ಒಳ್ಳೆ ಅನ್ಸ್ಬಿಡ್ತದೆ ರೀ. ನಮ್ಮ ಮಾರ್ಕೆಟ್ಗೆ ಹೋಗಿದ್ದಲ್ರಿ ಫ್ರೆಂಡ್ಸ. ಅಲ್ಲಿ ಬಳಿ ಕಂಡೋರಿ ಮಕ್ಕಳು ಚಲೋ ಅನ್ನಿಸ್ದು. ನಮ್ಮ ಸಂಬಂಧ ಅಂತೂ ಜಾಸ್ತಿ ಏನೂ ತೊಗೊಳಂಗಿಲ್ಲ ರೀ ಫ್ರೆಂಡ್ಸ. ಇದು ತೊಗೋಬೇಕಾದ್ರೆ ಒಂದು 10 ಸಲ ವಿಚಾರ ಮಾಡಿರಿ. ಯಾಕಂದ್ರೆ ಮನೆಯವ್ರ ಗಾಡಿ ತೊಗೊಂಡಿದ್ದೇವೆ ನಾವು. ಕೈಯಾಗ ರೊಕ್ಕ ಇಲ್ಲ ರೀ ಫ್ರೆಂಡ್ಸ್. ಕೈಯಾಗ ರೊಕ್ಕ ಆಡಲಾಗ್ಯಾವ, ಭಾಳ ಖರ್ಚು ಉಂಟದ ಈಗ. ಹಂಗಾಗಿ ಈ ಮಕ್ಕಳು ಪಸಂದ್ ಬಂದರು. ಅದು ಎಷ್ಟಂದ್ರೆ 50 ರೂಪಾಯಿ ರೀ ಫ್ರೆಂಡ್ಸ್. ಇವಕ್ಕೆ ನೋಡಿ ಒಂದು 10 ಸಲ ವಿಚಾರ ಮಾಡಿ ತೊಳಿ ಬೇಡ. 50 ರೂಪಾಯಿ ಆದ್ರೆ ಅದಕ್ಕೆ ಆಗ್ತಾವ. ತೊಳಿ ಬೇಡ ಅಷ್ಟೇ ಅಂದ್ರೆ ನಮ್ಮ ಮನೆಗೆ ಯಾರು ಬೈಯಲ್ರಿ ಫ್ರೆಂಡ್ಸ್. ಹೇಳ್ತೀನಿ, ನಾ ಏನಾದರೂ ತೊಗೊಂಡ್ರೆ ನನ್ನ ಸಲ ಬಟ್ಟೆ ತೊಗೊಳ್ಳಿ, ಚಪ್ಪಲ್ ತೊಗೊಳ್ಳಿ, ಏನು ಸೀರೆ ತೊಗೊಳ್ಳಿ, ನಾ ಏನೇ ಒಂದು ನನ್ನ ನೆಕ್ಲೆಸ್ ತೊಗೊಳ್ಳಿ, ಏನೇ ಒಂದು ತೊಗೊಂಡ್ರೆ ನಮ್ಮ ಮನೆಯಾಗ ಬೈಯೋರು ಯಾರು ಇಲ್ಲ ರೀ. ನಮ್ಮ ಯಜಮಾನ್ ಹತ್ರ ಕೇಳಲ್ಲ ರೀ. ಏನು ಅದಕ್ಕೆ ತಂದು ಕೇಳಲ್ರಿ. ಆಯ್ತು ಈರಷ್ಟನ್ನ ಕೇಳ, ನೀ ಇದು ಯಾಕೆ ತೊಗೊಂಡು ನೀ ಕದ್ಯಾಕೆ ತಂದಿ ಅಂತ ಅವನು ಕೇಳಲ್ರಿ. ನಮ್ಮ ಮನ್ಯಾಗ ನಾವು 6 ಜನ ಇದ್ದೀವಲ್ರಿ. ಯಾರೋ ಒಬ್ಬರು ಕೇಳಲ್ರಿ ನಂಗೆ ನೀ ಯಾಕೆ ತಂದಿ ಅಂತೇಳಿ. ಅದ್ರ ಜವಾಬ್ದಾರಿ ಅನ್ನೋದು ಇರ್ತದಲ್ರಿ ಫ್ರೆಂಡ್ಸ. ಹಂಗಾಗಿ ಅವ್ರಿಗೆ ಹೆರಣ್ ಮಾಡಿಬಿಡ್ಬಾರ್ದ್ರಿ. ಅವ್ರು ಏನು ಕೇಳಲ್ಲ ಅಂತೇಳಿ ಎಲ್ಲ ಹಂಗೆ ತಂದ್ಕೋತ ಕೂತ್ರಿ ಹಂಗ್ರಿ. ಹಂಗಾಗಿ ನಾನು ತರ್ತಿದ್ದಲ್ಲಿ ಯಾಕೋ ಮಕ್ಕಳು ಪಸಂದ್ ಬಿದ್ದವು. ಪಿಲ್ಲು ಬಂದ್ರೆ ಮಾಡಿದ್ರು ಭಾಳ ಪಸಂದ್ ಬಿದ್ದರು ಫ್ರೆಂಡ್ಸ್. ಹೆಂಗೆ ಅವತ್ತು ಕಮೆಂಟ್ ಹಾಕ್ರಿ. 50 ರೂಪಾಯಿಗೆ 2 ಬಳಿ ಅಂತ್ರಿ. ಸುಮ್ಮನೆ ಎಲ್ಲಿಗಾರ ಹೋದಲ್ಲಿ ಬಂದೇನು ಹಾಕ್ಲಿಕ್ಕೆ ಬರ್ತಂದು ತೊಗೊಂಡು ಬಂದೇನಿ ರೀ. ಏನೋ ಇದ್ದವ್ರು ಏನೋ ಬೇರೆ ಬೇರೆ ಥರ ಎಲ್ಲ 100 ರೂಪಾಯಿ 200 ರೂಪಾಯಿ ಇದ್ದು. ಇವು ಇಷ್ಟ ಆದವು, ಅದಕ್ಕೆ ತೊಗೊಂಬಂದಿನಿ. 50 ರೂಪಾಯಿ ನೋಡಿರಿ. ನಮ್ಮ ಸಲ ಏನಂತ ಏನಾದರೂ ತೊಗೋಬೇಕಂತ ಆಗಲ್ರಿ. ಹಂಗೆ ಯಾವಾಗ ತೊಗೋತೀನಿ ರೀ. ಈ ಕಡೆ ಎಲ್ಲ ಬಿಟ್ಬಿಟ್ಟಿದೆ. ಮೊದಲೇ ಜಾಸ್ತಿ ತೊಗೊಳ್ತಿದ್ದ. ಈ ಕಡೆ ಅದು ತೊಗೊಳ್ಬಿಟ್ಟಿದೆ ಎಲ್ಲ. ಎಲ್ಲಾದರೂ ಹೋದ್ರೆ ಮಕ್ಳಿಗೆ ಏನು ತೊಗೋಬೇಕು, ಗಂಡಿಗೆ ಏನು ತೊಗೋಬೇಕು, ಇವೇ ತಲೆಗಿರ್ತಾರೆ. ನಮ್ಗೆ ಅದು ತೊಗೋಬೇಕು, ಇದು ತೊಗೋಬೇಕು ಅನ್ನೋದು ಅಷ್ಟೇ ಇರಲ್ಲ ರೀ. ನನಗಂತೂ ಇಲ್ಲೇ ರೀ. ಅದು ತೊಗೋಬೇಕು, ಇದು ತೊಗೋಬೇಕು ಅನ್ನೋದು. ಏನಾದರೂ ನೋಡಿದ್ರೆ ನಾವು ಪರ್ಗಳಿಗೆ ಏನು ತೊಗೋಬೇಕು, ಯಜಮಾನ್ರಿಗೆ ಏನು ತೊಗೋಬೇಕು, ಅವ್ರಿಗೆ ಏನು ತೊಗೋಬೇಕು, ಈರೇಚಿಗೆ ಏನು ತೊಗೋಬೇಕು, ಎಲ್ಲ ಹಿಂಗೆ ಇರ್ತಾರೆ ರೀ. ಮತ್ತೆ ನೀಲಿ ಫ್ರೆಂಡ್ಸ್. ನನಗಂತೂ ಏನು ತೊಗೊಂಡಿಲ್ಲ ರೀ. ಅದಕ್ಕೆ ಒಂದು ಸ್ವಲ್ಪ 50 ರೂಪಾಯಿ ಇದ್ದಾರೆ ಸಸ್ತೆ ಇರ್ತಾವೆ. 100 ರೂಪಾಯಿ ತೊಗೋತೀನಿ ರೀ ನಾ.
ನಮ್ಮ ಪಿಲುಗ ಎಣ್ಣೆ ತಯಾರು ಮಾಡೋಕೆ ಭಾಳ ದಿನ ಐತ್ರಿ ಫ್ರೆಂಡ್ಸ. ಒಟ್ಟಂತ ಎಣ್ಣೆ ತಯಾರು ಮಾಡೋದೇ ಆಗಲಾಗಿತ್ತು. ಮತ್ತು ಒಂದು ವರ್ಷ ಐತ್ರಿ ಎಣ್ಣೆ ತಯಾರು ಮಾಡ್ತೀನಿ ಅಂತೀನಿ. ಹಿಂಗೆ ಮುಂದಕ್ಕೆ ಹೊರತು ದಿನ ಅದಕ್ಕೆ ಏನಂದ್ರೆ 1 ಕಿಲೋ ಎಣ್ಣೆ ಬೇಕು ರೀ. ಕೊಬ್ಬರಿ 1 ಕಿಲೋದ ಎಣ್ಣೆ ತಯಾರು ಮಾಡ್ತೀನಿ ರೀ. ಆಕಿಗೆ ನನಗೆ ಇಬ್ಬರು ಸೇರಿಸಿ ಮಾಡ್ತೀನಿ ರೀ ಸಲ ರೀ. ಅದಕ್ಕಾಗಿನ ತೊಗೊಂಡ್ರಿ ಪ್ರತಿ ಸಲಕ್ಕೆ ಒಬ್ಬಕ್ಕೆ ಮಾಡ್ತಿದ್ದ. ನಾ ಎಲ್ಲಿ ಮಾಡ್ಕೊಂಡು ಕೂದಲೆಲ್ಲ ಉದುರುತ್ತಾ ಬೇಡಕ್ಕೆ ಬಿಟ್ಟಿದ್ದೆ ರೀ. ಅದು ಏನು ಕೂದಲು ತೆಲೆಗೆಲ್ಲ ನಾಯಿ ಬರ ಆಗ್ಬಿಟ್ಟು ಅವ್ರು ಕೂದಲು ನಾನು ಸ್ವಲ್ಪ ಹಚ್ಕೋಬೇಕಲ್ಲತ್ತೀನಿ ರೀ ಫ್ರೆಂಡ್ಸ್. ಹಾಗಾಗಿ 1 ಕಿಲೋ ಮಾಡ್ಬೇಕಲ್ಲತ್ತೀನಿ ರೀ ಈ ಸಲ ಎಣ್ಣೆ ರೀ. ಅದಕ್ಕೆ ಅಲ್ವೇರ ತೊಗೊಂಬಂದೀನಿ ರೀ. ನಮ್ಮ ಕೆಲ್ಸ ಗೊತ್ತಿರ ಅಲ್ಲಿಂದು 1 ಕಿಲೋ ಮಾಡೋ ಸಲ ಹೆಚ್ಚಿ ತೊಗೊಂಡಿನಿ ರೀ. ಅಲ್ವೇರ ತೊಗೊಂಬಂದೀನಿ ರೀ. ಮತ್ತು ಇದು ಕಡಿಪತ್ತ ನೋಡಿರಿ, ಕಡಿಪತ್ತ ರೀ. ಇದು 20 ರೂಪಾಯಿ ಇಷ್ಟಿಗೆ 20 ರೂಪಾಯಿ ತೂಟ ಆಗ್ಯದಂತ ಇದು 20 ರೂಪಾಯಿ ತೊಗೊಂಬಂದೀನಿ. ಮೆಂತಿ ಬೀಜ ಪಾವು ಕಿಲೋಕ್ಕೆ 30 ರೂಪಾಯಿ ಆಯ್ತು ರೀ. ನಾಟೆ ಕಮ್ಮಿ ತರಬೇಕಲ್ಲ 30 ರೂಪಾಯಿ. ಇದ್ರಾಗ ಒಂದು ಸ್ವಲ್ಪ ಬಾಕಳೆ ನಕ್ಕಲ್ಲಿ ಜರ ಹಾಕ್ತೀನಿ. ಇದ್ರಾಗ ಮೆಂತಿ ಬೀಜ ಹಾಕ್ಲಿಕ್ಕ. ಹೂವು ತೊಗೊಂಡಿದ್ದು ದಾಸವಾಳ ಹೂವು ಉಪ್ಪಕ್ಕೆ ಸಿಗ್ಬೇಕಾದ್ರೆ ಬಂಗಾರ ಸಿಕ್ಕಂಗ್ರಿ ನಮ್ಗೆ. ಇಲ್ಲಿ ಸಿಗಾಗ ಯಾರು ಕೊಡಲ್ಲ ರೀ. ಎಣ್ಣೆ ತಯಾರು ಮಾಡ್ಬೇಕಾದ್ರೆ ನಾಯಿ ತಿರ್ಗಾಡ್ತೀನಿ ರೀ. ದಾಸವಾಳ ಹೂವಿನ ಕಾಲಾಗ ಮೇನ್ ಏನಂದ್ರೆ ಅಲ್ವೇರ ದಾಸವಾಳ ಹೂವು ಇತ್ತು ಅಂದರೆ ನಾವು ಕೊಬ್ಬರಿ ಎಣ್ಣೆ ತಂದು ಮಾಡ್ತೀನಿ ರೀ. ಆ ಥರ ಅದು ಇರುತ್ತಾರೆ ಕೊಬ್ಬರಿ ಥರ ಇದ್ರೆ ಅಲ್ವೇರ ಇದ್ರೆ ಕೊಬ್ಬರಿ ಎಣ್ಣೆ ರೀ. 300 ರೂಪಾಯಿ ಕೊಬ್ಬರಿ ತಂದಿರಿ ಫ್ರೆಂಡ್ಸ್. 300 ರೂಪಾಯಿ ರೀ. ಇಂಥವು ಈ ಪಾವು ಕಿಲೋ ಅದತ್ತು ರೀ. 1 ಕಿಲೋ ತಂದಿರಿ. ಇವು ಪಾವು ಕಿಲೋ ಹತ್ರಿ ಕೊಬ್ಬರಿ ಎಣ್ಣೆ. 1 ಕಿಲೋ ಮಾಡ್ಬೇಕಾಗ್ತೈತಿ ತಂದೀನಿ. 60 ರೂಪಾಯಿ ಇವು 60 ರೂಪಾಯಿ ಒಂದು ಪ್ಯಾಕೆಟ್ ರೀ. 1 ಕಿಲೋ ಕಡೆ ತಂದೀನಿ. 1 ಕಿಲೋ 240 ರೂಪಾಯಿ ಬಿದ್ದಿರಿ. 4 ಹಾಕಿ ಮಾಡ್ತೀನಿ ರೀ ಎಣ್ಣೆ. ಈಗ 4 ಹಾಕಿ ಮಾಡಿದ್ದೀನಿ. ಇದು ಒಂದು ಮನೆಗೆ ವಾಪಸ್ ಕಟ್ತೀನಿ. ಮನೆಗೆ ಎಣ್ಣೆ ಹಚ್ಕೊಂಡು ಡೈಲಿ ಹಚ್ಕೊಂಡು ಕಿಲೋ ತೆಗೆದು ಮತ್ತು ದಾಸವಾಳ ಹೂವಿನ ಎಲೆ ತಂದೀನಿ ರೀ. ಮತ್ತು ವಿಳ್ಯದೆಲೆ ರೀ, ಉಳ್ಳಾಗಡ್ಡಿಗೆ ಇಷ್ಟೆಲ್ಲ ಹಾಕಿ ತಯಾರು ಮಾಡ್ಬೇಕು ರೀ. ಇಷ್ಟೆಲ್ಲ ತಲಕ್ಕೆ ಒಂದು 400-500 ಖರ್ಚು ಬಂದ ನೋಡಿರಿ ಫ್ರೆಂಡ್ಸ್. ಈಗ ಸದ್ಯಕ್ಕೆ ನಂಗೆ 500 ಅದು ಭಾಳ ವಿಚಾರ ಮಾಡ್ತಂದೇನು ರೀ. ತರಬಾರ್ದು ಎಲ್ಲಿದೆ ಫ್ರೆಂಡ್ಸ್. ಎಣ್ಣೆ ಕೂದಲೆಲ್ಲ ಹಿಂಗೆ ಮತ್ತು ಒಂದು ವರ್ಷ ಆಯ್ತು ನಾ ಮಾಡೋದು ಬಿಟ್ಟು ಎಲ್ಲ ಹಿಂಗೆ ಕಡ್ಕಾಗ್ಯಾವ. ನಮ್ಮ ಪಿಲ್ಲರ್ ಕೂದಲು ಹೊರಗಿದ್ದು ಮೊದಲಕ್ಕೆ ಕರ್ರಾಗ ಉದ್ದಕ್ಕಿದ್ದು ರೀ. ಎಲ್ಲ ಕಡ್ಕಾಗ್ಯಾವ. ಅದಕ್ಕೆ ತೊಗೊಂಬಂದೇನು ರೀ. ಈಗ ತಯಾರು ಮಾಡ್ತೀನಿ ರೀ. ಈಗೆಲ್ಲ ಈಗ ತಕ್ಕೋತೀನಿ. ಮೊದಲು ಎಲ್ಲ ಒಳಗೆ ತಯಾರು ಮಾಡಿ ತೋರಿಸ್ತೀನಿ ನಿಮಗೆಲ್ಲ. ಆಲ್ರೆಡಿ ಇದು ವಿಡಿಯೋ ಭಾಳ 2 ಸಲ ಹಾಕಿರ್ಬೇಕು ಬಹುಶಃ ನಂಗೆ ಅನ್ಸೋ ಮಟ್ಟಿಗೆ. ಈ ವಿಡಿಯೋದಾಗ ರೀ ಯೂಟ್ಯೂಬ್ನಾಗ ಹಾಕಿರ್ಬೇಕು ರೀ. ಅದಕ್ಕೆ ಆದ್ರೆ ಇದು ಹೊಸ ನಮ್ಮ ಸಬ್ಸ್ಕ್ರೈಬರ್ ನೋಡ್ತಾರಂತ ಹಾಕ್ಲತ್ತೀನಿ ರೀ. ಎಣ್ಣೆ ಕೂದಲಿಗಿದು ಭಾಳ ಉದ್ದು ಬರ್ತಾವ. ಎಲ್ಲ ಈಗ ತಕ್ಕೋದು ಇಟ್ಕೊತೀನಿ ರೀ. ನೋಡಿರಿ ಮೆಂತಿ ಕಾಳು ತೊಗೊಂಡಿನಿ. ಮತ್ತು ಕೊಕೊನೆಟ್ ಕೊಬ್ಬರಿ ಎಣ್ಣೆ ತೊಗೊಂಡಿನಿ 4 ಪ್ಯಾಕೆಟ್ 1 ಕಿಲೋ. ಮತ್ತು ಎಲ್ಲ ಚೆಂದಾಗಿ ಬಿಚ್ಕೊಂಡು ನೋಡಿರಿ. ಅಲ್ವೇರ ಬೆಚ್ಕೊಂಡಿನಿ. ಲವಳು ಸರ್ ಚೆಂದಾಗಿ ಬಿಚ್ಚಿಟ್ಕೊಂಡಿನಿ. ಇದು ಬಿಚ್ಚಕ್ಕೆ ಒಂದು ಟೈಮ್ ಹತ್ತು ನನಗೆ. ಉಳ್ಳಾಗಡ್ಡಿ ಉಳ್ಕೊಂಡ್ರಿ ಒಂದು 4-5 ಉಳ್ಳಾಗಡ್ಡಿ ಉಳ್ಕೊಂಡಿನಿ. ಕರಿಬೇವ, ದಾಸವಾಳ ಎಲೆ, ಇಳೆದೆಲೆ ಇಷ್ಟೆಲ್ಲ ಹಾಕ್ಬೇಕು ನೋಡಿರಿ. ಈಗ ಹಾಕಿ ತಯಾರು ಮಾಡ್ತೀನಿ. ಈ ಕಡೆ ಎಣ್ಣೆ ಇಟ್ಟಿನಿ. ಇದ್ರೊಳಗೆ ಎಣ್ಣೆ ಹಾಕ್ತೀನಿ. ನೋಡಿರಿ ಫ್ರೆಂಡ್ಸ್ 1 ಕಿಲೋ ಅರ್ಧ ಕಡೆ ಆಗ್ಯದ. ದರ್ಸರಿ ಅಟ್ಟೆ ಒಂದು 2 ಪ್ಯಾಕೆಟ್ ಮಾಡ್ತಿದ್ದ. ಒಂದು ಅರ್ಧ ಕಿಲೋ ಮಾಡ್ತೀನಿ. ಈ ಸಲ 1 ಕಿಲೋ ಮಾಡತ್ತೀನಿ. ಕೈಲಿ ಅವಾಗ ಹಾಕ್ತೀನಿ ರೀ. ಎಲ್ಲ ಇರಬೇಡ್ರಿ ಎಣ್ಣೆ ಕಾಯ್ಲಿತ್ತದ ರೀ. ಮೆಂತಿ ಕಾಳು ಹಾಕ್ಲಿತ್ತೀನಿ ಇದ್ರಾಗ. ಪೈಲೆ ಅದು ಹಾಕ್ತೀನಿ ಮೆಂತಿ ಕಾಳು. ಕಾಯ್ದಿಲ್ಲ ಅರ್ಧ ಕಾಯ್ಲಿಗತ್ತದ. ಭಾಳ ಥರ ಕುದಿಸ್ಬೇಕ್ರಿ ಫ್ರೆಂಡ್ಸ್. ಇದು ಕುದಿಯೋದು ಸುಮ್ಮಲ್ಲ. ಭಾಳ ಅಂದ್ರೆ ಭಾಳ ಥರ ಕುದಿಸ್ಬೇಕು. ಕತ್ತ ನೋಡಿರಿ ಕುದ್ಲಿಗತ್ತ ನೋಡಿ. ಇವಾಗ ಉಳ್ಳಾಗಡ್ಡಿ ಹಾಕಂಬ್ರಿ. ಚಟ್ ಮಾಡ್ತಾವೆ ಹಾಕೋದು ಹಂಗ್ರಿ. ಅಲ್ಲಿ ಉಳ್ಳಾಗಡ್ಡಿ ಕಮ್ಮಿ ಹಾಕಿನಿ ಫ್ರೆಂಡ್ಸ. ಸಿಡ್ಲಿಗತ್ತ ಉಳ್ಳಾಗಡ್ಡಿ ಒಂದು ಇದ್ದಿದ್ದಿಲ್ಲ ರೀ ಮನ್ಯಾಗ. ಕಮ್ಮಿ ಇದ್ದು ಕಮ್ಮಿ ಹಾಕಿನಿ. ನೋಡಿ ಉಳ್ಳಾಗಡ್ಡಿ ಗರಂ ಅಲ್ಲತ್ತೀನಿ. ಇದಾಗನ ಅಲ್ಲಿಗಾರ ಹಾಕ್ಬೇಕ್ರಿ. ಅದನ್ನು ಕುದಿಬೇಕು. ಕತ್ತದ ನೋಡ್ರಿ ಹಂಗೆ ಕುದಿಬೇಕು. ಭಾಳ ಅಂದ್ರೆ ಭಾಳ ಕುದಿಬೇಕಿದೆ.
ಕುದಿಲತ್ತ ನೋಡ್ರಿ ಕಡಿ ಪತ್ತ ಹಾಕಮ್ಮಿ. ಹಾಂ ಕಡಿ ಪತ್ತ ಹೂವು ಹಾಕಿ ಕುದಿಸ್ಬಿಡ್ರಿ. ಎಲ್ಲ ಉಂತೀನಿ ನೀವು ಇನ್ನೂ ಊಟ ಮಾಡಿಲ್ರಿ. ನಾವು ಊಟ ಮಾಡಲ್ಲ ಹುಡುಗರು. ಎಣ್ಣೆ ತಯಾರಾಗತ್ತಾನೆ ಜೀವ ಸಮಾಧಾನ ಇಲ್ಲ. ಇದು ಮಿನಿಮಮ್ 1 ಗಂಟೆ ಕುದಿಬೇಕ್ರಿ. ಈಗ ಭಾಳ ತನ ಕೊದ್ದು ಕಲರ್ ನೋಡ್ಬೇಕ್ರಿ. ಅವಾಗದು ಎಣ್ಣೆ ತಯಾರಾದಂಗೆ. ಇದೆಲ್ಲ ಸಣ್ಣ ಆಗ್ಬೇಕ್ರಿ ಕೊದ್ದು. ತಯಾರಾಯ್ತು ನೋಡ್ರಿ. ಅರ್ಧ ಗಂಟೆ ತೆಗೆದಿಟ್ಟಿನಿ ಇದಕ್ಕೆ ಸೋಸ್ತೀನಿ. ಇದು ಒಂದು ನಮ್ಮ ತೆಗಿಬೇಕೀಗ. ಸೋಸ್ತೀನಿ ಇದಕ್ಕೆ. ಈಗ ಚಾಲು ಮಾಡಿದಿ ಫ್ರೆಂಡ್ಸ್ ನೋಡ್ರಿ. ಇದೆಲ್ಲ ಎಣ್ಣೆ ಹಿಂಗಾಗ್ಯಾರ. ಸುಡ್ಲಿಕ್ಕೆ ತೊಳ್ಸೊಂದು ತೆಗಿಬೇಕಲ್ಲಾಗತ್ತೀನಿ. ಈ ಸೈಡ್ ಹಾಕಿದ್ರೆ ಹಾಕೊಂಡು ಹಿಂಡಿಬೇಕ್ರಿ. ಹಿಂಗೆ ಸುಡ್ಲಿಕ್ಕತ್ತದ್ರಿ. ಇದು ಹಿಂಡಿಬೇಕಾದ್ರೆ ಗ್ಯಾಸ್ ಸುಡ್ಲಿಕ್ಕತ್ತದ್ರಿ. ಭಾಳ ತರ ಐತಲ್ರಿ. ಎಣ್ಣೆ ಕೂದಲು ಭಾರಿ ಬರ್ತಾರೆ ಫ್ರೆಂಡ್ಸ್. ಇದು ತಿಂಡಿ ಹಾಸ್ತೀನಿ ಅಕ್ಕಿಗೆ. ಭಾಳ ಸುಡ್ಲಿಕ್ಕತ್ತದ ಕೈ. ಮತ್ತೆ ಸಿಗ್ತೀನಿ ನೀವು ಏನೋ ಹಾಕರೆ ಮಗ ಒಂದು ಮಾಡ್ಲಿ ಫ್ರೆಂಡ್ಸ್. ಈಗ 1 ಡಬ್ಬ ಆಗ್ಯದ ನೋಡ್ರಿ ಪೂರಾ. ಈಗ 1 ಕಿಲೋ ಇದೊಂದು ಡಬ್ಬ ಆಗ್ಯದ. ಮುಚ್ಚಿಟ್ಟಿನ್ರಿ. ನೈಟ್ ಉಳ್ದದ. ಇದು ಬೇರೆ ಡಬ್ಬದಾಗ ಹಾಕ್ತೀನಿ. ಹಚ್ಕೊಂಡು ಬರ್ತದೆ. ಈಗ ಹಾಕ್ತೀನಿ ಅಂತ ನಾಳೆಗೆ ನನ್ನ ಸಾಲಿ ಅದ. ಮುಚ್ಚಿಡ್ತೀನಿ ಬೇರೆ ಡಬ್ಬದಾಗ ಹಾಕಿ. ಹಾಂ ಆಯ್ತು. ಇದು ಬೇರೆ ಡಬ್ಬದಾಗ ತೆಗಿತೀನಿ. ಎಣ್ಣೆ ಬರೋದ್ರ ತೆಗಿತೀನಿ. ಅದು ಹೇಳಿ ಏನಾದ್ರೆ ಎಣ್ಣೆ ಹೊಡತದ್ರನ. ಎಣ್ಣೆ ಇಟ್ಟು ತೆಗಿಬೇಕು. ಇದೊಳಗೆ ಎಣ್ಣೆ ಅದೇನಾ ಹಿಂಡ್ಲಿ ಎಲ್ಲ ಇಡತ್ತೀನಿ. ಅದ ಇದ್ರೆ ಹೋಯ್ತು ನೋಡ್ರಿ ಫ್ರೆಂಡ್ಸ್. ಯಾರು ಅದ ಇನ್ನ ಸರಿ. ಮತ್ತು ಖರಾಬಲ್ಲ ಎಲ್ಲ ಕಡಿಪತ್ತ ತೆಗಿತೀನಿ. ಕಡಿಪತ್ತ ಎಲ್ಲ ಬೇಕಾಡ್ತಿ. ಕಡಿಪತ್ತ ಎಲ್ಲ ಬೇಕಾಡ್ತಿ. ಓಕೆ ಫ್ರೆಂಡ್ಸ್. ಮತ್ತೆ ತೆಗಿತೀನಿ. ನೆಗಡಿ ಒಂದು ಜೋರಿ ಯಾರೀಗ ಮತ್ತೆ ಸಿಗ್ತೀನಿ. ತೆಗಿತೀನಿ ಹೊತ್ತು ಕಟ್ ಮಾಡ್ತೀನಿ ಫ್ರೆಂಡ್ಸ್. ಇಸ್ ಭಾಂಡೆ ತಿಕ್ಕವ ನೋಡ್ರಿ. ಕಿಚನ್ ಕಟ್ಟಿದ ವರ್ಷಿನಿ ಏನೋ ಕಾಯಿಪಲ್ಲೆ ಬಂದಂಕ ಅಂತ ಒದ್ರಕತ್ತಾರೆ ಫ್ರೆಂಡ್ಸ್. ಕಾಯಿಪಲ್ಲೆ ತೊಗೋಬೇಕು. ಈ ಕಡೆ ವಿಜ್ಜು ಅಟ್ಟಿಗೆ ನೋಡತ್ತನ್ರಿ. ಅಲ್ಲಿ ಮಕ್ಕಳ ನೋಡ್ರಿ. ಈಕಿನ ಪಿಲ್ಲು ಮನೆ ಹೆಂಗೆ ಕಟ್ಟೆ ನೋಡ್ರಿ. ಹಿಂಗೆ ಕಾಣಿಸ್ಕತ್ತಿರ್ಬೇಕು. ಆಕಿ ಇವತ್ತು ನಾ ಎಲ್ಲ ಮನೆ ಕ್ಲೀನ್ ಮಾಡಿ ನೋಡ್ರಿ ಫ್ರೆಂಡ್ಸ್. ಎಲ್ಲ ಸ್ವಚ್ಛ ಮಾಡಿದ್ರಿ. ಅಕ್ಕಿ ಯಾವ ರೀತಿ ಮನೆ ಕಟ್ಕೊಂಡು ನೋಡ್ರಿ. ಅರ್ಬಿ ಹಾಸಿ ಅಕ್ಕಿ ಅಲ್ಲಿ ಮಕ್ಕೊಂಬಿಟ್ರು. ಅಕ್ಕಿಂದಕ್ಕಿ ಸಪ್ರೇಟ್ ಮನೆ ಐತಿ. ಈ ರೀತಿ ಮಾಡ್ಕೊಂಡು ಮಾಡಿ ನೋಡ್ರಿ. ಅಕ್ಕಿ ಸಣ್ಣ ಪಾರ್ಗಳು ಡಿಫ್ರೆಂಟ್ ಅವ್ರಿಗೆ ಆಟ ಆಡೋದು ಮಾಡೋದು. ಎಣ್ಣೆ ಹಚ್ಚಿನಿ. ನಾನು ಹಚ್ಕೊಳೀನಿ. ಹಾಂ ಬಾ. ನಾನು ಎಣ್ಣೆ ಹಚ್ಕೊಳೀನಿ ರೀ. ಈಗ ತಲೆ ತೊಗೊತೀನಿ ರೀ. ಈಗ ಮೊದಲೇ ನೆಗಡಿ ಬಂದ ಅಂತರ ತಣ್ಣದಿಲ್ಲ. ಮತ್ತೆ ತಲೆ ತೊಗೋಬೇಕ್ರಿ. ಈಗ ತಿಮ್ಮಲ್ಲತ್ತು ನೆತ್ತಿ ಕಾಯಿಪಲ್ಲೆ ಬಂದ ಫಸ್ಟ್ ನೋಡ್ತೀನಿ. ಏನ್ರಿ ತೊಗೋಬೇಕಲ್ಲತ್ತೀನಿ. ಅಡುಗೆ ಮಾಡೋಕೆ ಚೇಂಜ್ ಮಾಡಿ ಏನೂ ಇಲ್ಲ. ನೋಡ್ತೀನಿ ರೀ. ಅದು ಶೇಂಗಾ ಸಾಸಿವೆ ತೊಂದರೆ ಅನ್ಸುತ್ತಪ್ಪ. ನಾನೇ ಕೊಟ್ಟೋಗಿ ಏನ್ ಮಾಡಿದ್ರಪ್ಪ. ಪಪ್ಪ ಬಂದ್ರಲ್ಲ ಸರ್ಪ್ರೈಜಾ. ಪಾಕುಡಿ ಪಪ್ಪಗ ಏನ್ ತಂದ್ರಿ ಪಪ್ಪ. ಯಜಮಾನ್ರಿ ಈಗ ಬಂದಾರ. ಬರ್ತಾರದು ಗೊತ್ತಿತ್ತು. ಈಗ ಬರ್ತಾರದು ಗೊತ್ತಿಲ್ಲ. ಏನ್ ತಂದಾರ ಪಪ್ಪ. ಏನ್ ತಂದಾರಪ್ಪ.
ತಿರುಪತಿ ಲಾಡು ಅಲ್ಲ ಮಾನ್ಕಾಯಿ ತಂದಾರ ಕಗ್ಗ ಮಾನ್ಕಾಯಿ ಮತ್ತೇನು ತಂದ್ರಿ ಹೌದ್ರಿ ರುಚಿದಾತ್ರಿ ಕದ್ಕೊಂಡ್ರಿ ಹಲೋ ಆರಾಮ್ ನೋಡ್ರಿ ಮಮ್ಮ ನೀವ್ರಿ ನೋಡ್ರಿ ಹಂಗಾಗ್ಯದ ಖಾರನೇ ಹಾಕಿಲ್ಲ ಭಾಳ ಕಮ್ಮಿ ಹಾಕಿನ ಖಾರ ಪಾನಿ ಹೊಡೆದನ್ನ ಬದ್ನಿಕಾಯಿ ಅಡುಗೆ ಮಾಡೀನಿ ಫ್ರೆಂಡ್ಸ್ ನಂಗೆ ಇಷ್ಟ ಆಗ್ತದೆ ಬದ್ನಿಕಾಯಿ ಅಡುಗೆ ಅವ್ರು ಊಟ ಮಾಡ್ಯಾರ ಚೆನ್ನಾಗದ್ರಿ ಇಲ್ರಿ ಚೆನ್ನಾಗಿಲ್ರಿ ಮಸಾಲೆ ಬ್ಯಾಡ್ರಿ ಏನು ಹಾಂ ರೀ ಅರ್ಧ ಕಿಲೋ ಮಾಡಿದ್ರೆ ಚೆನ್ನಾಗ್ತಿತ್ತು ಬೊಕ್ಕಳು ಮಾಡಿ ಮಾನ್ಕಾಯಿ ಚಾಕು ಚಕು ಪಾಕು ಪ್ಲೇಟ ಪ್ಲೇಟ್ ಚಾಕು ನಮ್ಗೆ ಖಾರ ಬೇಕ್ರಿ ಖಾರ ಇದ್ರೆ ನಮ್ಗೆ ತಿನ್ನಬೇಕು ಉಳಿಬೇಕಿ ನಾಳೆಗೆ ಹೋಗ್ತಾರೆ ಮಗನಿಗೆ ನೀನು ಕೂಡ ಖಾರ ಇಲ್ಲ ಊಟ ಇಂಥ ಬರೀ ಬಂದೈತಿ ತಿಂತಾಳ ನೋಡ್ರಿ ಭಾಳ ಇಷ್ಟ ಆಗ ಬದ್ನಿಕಾಯಿಗೆ ಭಾಳ ಇಷ್ಟ ಇಲ್ಲ ಹೆಂಗೆ ಉಂಡಿರಿ ಸಪ್ಪ ಅನ್ನ ಪಪ್ಪಾರಿ ಎಲ್ಲರೂ ನಮ್ಮ ಸಾಲಾಗ ಚಿತ್ರ ನೋಡಿ ತೆಗಿತಾರೆ ಮಾನ್ಕಾಯಿ ರುಚಿ ಅದತ್ರಿ ಯಾಕ ಹಾಂ ಹ್ಞೂ ಪಪ್ಪರ ಸೊಕ್ಕುಳು ಉಳಿಯೋದ್ರಿ ಕಳು ಮಾಡ್ಕೊಂಡ್ ತಂದಾರ ನೋಡ್ರಿ ಇದು ಮಾನ್ಕಾಯಿ ಯಜಮಾನ್ ಹೊಲ್ದಮ್ ಕಳು ಮಾಡ್ಕೊಂಡು ಹ್ಞೂ ಕದ್ದಿರಿ ಕಡ್ಡಿ ಕದ್ದಿ ಮಾಡಿದ್ರೆ ಹಂಗೆ ಆಗಿತ್ತು ಯಾವಾಗೆ ಮಾಡಿದ್ದೀನಿ ಅಕ್ಕ ಪಪ್ಪ ನಾ ತಂದಿಲ್ಲ ಪಪ್ಪರಿ ಅವತ್ತಿನ ನಾನು ಹ್ಯಾಂಡ್ ತಗೊಂಡಿದ್ದಾರೆ ಕದ್ಕೊಂಡ್ ತಂದಾರ ಕಳ್ತನ ಏ ಮ್ಯಾಲಿಂದ ಹಾಕಲ್ಲ ಮ್ಯಾಲಿಂದು ಚೋರ್ ಮಾಡೋದು ಚೋರ್ ಪಪ್ಪರಿ ಚೋರ್ ಮಾಡ್ರಿ ಮಾಹಿತಿ ಚೋರ್ ಹೊಲ್ದಮ್ ಚೋರ್ ಮಾಡ್ಕೊಂಡು ತಂದಿದ್ದೆವು ಹರ್ರಿ ಕರೆನೆ ಇಲ್ರಿ ಯಾರು ಪಪ್ಪರಿ ಎಲ್ಲ ಮಸಾಲಾ ಬಿದ್ದ ಚೋರ್ ಮಾಡ್ಕೊಂಡ್ ಬಂದಿಲ್ರಿ ಗೊತ್ತ್ರಿ ಪಪ್ಪ ಚೋರ್ ಮಾಡಲಿಲ್ಲ ಎಲ್ಲಾರ್ಗೆ ಅಡ್ಡಾಡ್ರಿ ಒಂದೊಂದು ತಿನ್ರಿ ಇದು ಬಿಟ್ಟು ಮಾಡ್ತೀನಿ ಏಯ್ ಇದು ತಿನ್ನೋಕಪ್ಪ ಏನ್ರಿ ಅದು ಅದು ಅಮ್ಮ ಹ್ಯಾಂಡ್ ಬಿತ್ತಾಗ ಇದ್ರ ಮ್ಯಾಲಿಗೆ ಎತ್ಬೇಡ್ರಿ ನೀವು ತಿಂದು ಮಾನ್ಕಾಯಿ ತಿಂದ್ರಿ ನಮ್ ಇದು ವಿರಾಜಿಗೆ ನೋಡ್ರಿ ಫ್ರೆಂಡ್ಸ್ ಸಣ್ಣದು ಕೊಡ್ತೀವಿ ಕೆಮ್ಮ ಆಗ್ತಾವ ನೀವು ಪಾಪ ಬಾಯಾನ್ ಗಿರಿ ಯಾರು ಕಮೆಂಟ್ ಯಾರಿಗೆ ನೀರು ಬೀಳತಾವ ಕೊಡ್ರಿ ವಿರಾಜಿ ನಂಗೆ ಇಷ್ಟ ಅಂದ್ರೆ ಒಬ್ಬರು ಉಳಿಯೋದ್ರಿ ಅಯ್ಯವ್ವ ತಿನ್ಬೇಡಿ ಹಚ್ಚ ಯಾರ ತಿನ್ನಲ್ರಪ್ಪ ಫ್ರೆಂಡ್ಸ್ ನಾನು ಆಡಂಗೆ ಈ ಥರ ಅದೇ ತಿನ್ಬೇಡ ಮಾನ್ಕಾಯಿ ತಿನ್ನಲ್ರಿ ಒಬ್ಬರು ಉಳಿಯೋದ್ರ ಇಲ್ಲ ಅಂತ ತೊಗೊಂಡು ಮಾನ್ಕಾಯಿ ಮಸ್ತ ಸಫರ್ಚಂದ್ ಜಡ್ ಜಡ್ ನಂಗೆ ಇಷ್ಟ ಆಗಲ್ಲ ಓಕೆ ರೀ ಫ್ರೆಂಡ್ಸ ಊಟ ಮಾಡ್ತೀವಿ ಓಕೆ ರೀ ಫ್ರೆಂಡ್ಸ್ ಊಟ ಮಾಡ್ತಾರೆ ಅವ್ರೀಗ ಬಾಯ್ ಹ್ಞೂ ಹ್ಞೂ ಮುಂಜಾನೆ ಗಂಟು ಬಿದ್ದಾವ ಯಾರು ರುಚಿ ಅದ್ರ ಪಪ್ಪರಿ